ದಿಶಾಬಲ್ ಮಾಡುವಂಥದ್ದು. CBI ಮಾಡ್ತೀವಿ, ಅದನ್ನು ಮಾಡ್ತೀವಿ ಅನ್ನುವಂಥ ಮಾಡಿಸ್ರಿ ಅಂತ ಹೇಳೋದು. CT ರವಿ ಕೇಳಿದ್ದಾಗಿರ್ಬೋದು, ಮತ್ತಾರು ಆಗಿರ್ಬೋದು. ಇದು ಮತ್ತೊಂದು ಕಡೆ ಇದು ದಿಶಾಬಲ್ ಮಾಡಿದ್ದು. ಈಗಾಗಲೇ CBI ಆಗ್ಯದ. ಸಂತೋಷ್ ರಾವ್ ಅದರಲ್ಲಿಲ್ಲಪ್ಪ ನಿರ್ದೋಷಿ ಅಂತ ಬಂದುಬಿಟ್ಟದೆ ಈಗಾಗಲೇ. ಇವೆಲ್ಲ ಆಗಿದ್ದದ. ಮತ್ತು ಅದ್ರ ಮಾಡಿಸುವಂಥದ್ದು ಏನದ? ಅದಕ್ಕಾಗಿ SIT ರಿಪೋರ್ಟ್ ಹೊರಗೆ ಬರೋ ಜೊತೆಗೆ ಈ SITಯಿಂದನ ಈ ಕೊಲೆ ಆದಂಥವು ಇದರಿಂದ ಯಾರು ತೆಗಿಬೇಕಾಗ್ಯದ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಈಗ ನಾವು ಈ ಅನಾಮಧೇಯ ಹೆಣಗಳಾಗಿರ್ಬೋದು, 74 ಅನಾಮಧೇಯ ಅಸಹಜ ಸಾವುಗಳಿದೆ. ಅದ್ರ ಬಗ್ಗೆ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಉತ್ತರ ಕೊಡಬೇಕಾಗಿದೆ. ಭೂಮಿ ಕಳ್ಕೊಂಡವ್ರ ಬಗ್ಗೆ ಉತ್ತರ ಕೊಡಬೇಕಾಗಿದೆ ಈ ಹೋರಾಟಗಾರರಿಗೆ. ಅದಕ್ಕಾಗಿ ಹೋರಾಟಗಾರರು ಇಲ್ಲ ಅವ್ರ ಪರವಾಗಿ ಇವತ್ತು ಕೋರ್ಟ್ನಲ್ಲೂ ಸಹಿತ ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ನಾವು ಉಳಿಸ್ಕೊಳ್ತೀವಿ, ಇದ್ರ ಗೆಲ್ತೀವಿ ಅನ್ನೋಂಥ ಆತ್ಮವಿಶ್ವಾಸನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು? ಪಾಲನ್ನವರು. ಅಂದರೆ ಇದೇ ಕಾಲಕ್ಕೆ ನಮ್ಮ ಹೋರಾಟಗಾರರಿಗೆ ಸಹಿತ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಸಲಹೆ ಏನಪ್ಪ ಅಂತಂದರೆ, ಹೌದು ಅವ್ರಿಗೆ ಸಂಶಯ ಅದ, ವೀರೇಂದ್ರ ಹೆಗ್ಡೆಯವ್ರ ಮೇಲೆ ಆಗಿರ್ಬೋದು ಅಥವಾ ಇನ್ನುಳಿದವ್ರ ಮೇಲೆ ಆಗಿರ್ಬೋದು, ಮಾಡಲಿ ಆರೋಪಗಳನ್ನು. ಆದರೆ ಆರೋಪ ಮಾಡುವಲ್ಲಿ ಏನೈತಪ್ಪ ಅಂತಂದ್ರೆ ಏನೋ ತೇಜೋವಧಿ ಆಗಿರಬಾರ್ದು. ಇವರ ಮಾಡಿದಂತೆ ಈಗಾಗಲೇ ಡಿಸೈಡ್ ಆಗುವಂಥದ್ದಲ್ಲ. ಇನ್ನೂ ಎಲ್ಲೂ ಅದು ರೆಕಾರ್ಡ್ ಸಿಕ್ಕಿಲ್ಲ ಇಲ್ಲಿವರೆಗೆ. ಅವ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನು ತನಿಖೆ ಆದ್ಮೇಲೆ ಹೇಳುವಂಥದ್ದು. ಅಡ್ವಾನ್ಸ್ ಆಗಿ ಒಬ್ಬರನ್ನು ಆರೋಪಿಯನ್ನಾಗಿ ಅಪರಾಧಿನಾಗಿ ಮಾಡೋದು ತಪ್ಪು ಅಂತೇಳಿ ಹೈಕೋರ್ಟ್ ಇದ್ದಿದ್ದು ಮಟ್ಟನ್ನವರು ತರಾಟೆ ತೊಗೊಂಡಿದ್ದು ಸಮಯೋಚಿತನ ಅಂತ ಹೇಳ್ಬೇಕಾಗ್ತದೆ. ನಿಮಗೆ ಹೋರಾಟದ ಇಲ್ಲಂತಲ್ಲ, ಸತ್ಯ ಹೊರಗೆ ಹಾಕೋದದ. ಅವರೇ ಇದ್ದಾರಂತ ಅನ್ನೋ ನೆಲೆಗಟ್ಟಿನಲ್ಲಿ, ಆರೋಪ ನೆಲೆಗಟ್ಟಿನಲ್ಲೇ ಕೆಲವೊಂದಿಷ್ಟು ಅಭದ್ರವಾದ ಭಾಷೆಯನ್ನು, ಅವಾಚ್ಯ ಭಾಷೆಯನ್ನು ಬಳಸೋದು ತಪ್ಪು ಅನ್ನುವಂಥ ಮಾತನ್ನ ಜೊತೆ ಇದು ಮಾಡಿಕೊಡುವುದು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲನೂ ಸತ್ಯನ. ಯಾಕಂತಂದರೆ ನಮಗೆ ಬೇಕಾಗಿದ್ದು ಸತ್ಯ ಹೊರಗೆ ಬರಬೇಕಾಗಿತ್ತು. ಇಲ್ಲಿ ಕೊಂದವರು ಯಾರು ತಿಳಿಬೇಕಾಗಿತ್ತು. ಅದರ ನೆಲೆಗಟ್ಟಿನಲ್ಲಿ ಹುಡುಕಾಟ ಆಗಬೇಕು ವಿನಃ ಅದನ್ನ ಬಿಟ್ಟು ಬೇರೆ ಕಡೆ ಅಲ್ಲ ಅನ್ನುವಂಥ ಮಾತುಗಳು. ಒಟ್ಟಾರೆಯಾಗಿ ಇದೆಲ್ಲ ಗಮನಿಸಿದಾಗ ಪ್ರಕಾಶ್ ರಾಜರ ಹೇಳಿಕೆ ಸ್ಪಷ್ಟ ಅದ. ನಂದಿಲ್ಲಪ್ಪ, ಎನ್ಕ್ವೈರಿ ಆಗಲಿ ಅನ್ನುವಂಥ ಮಾತದ. ಅದೇ ಕಾಲಕ್ಕೆ ಬಾಲಣ್ಣವರಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲಿ ನಡೆದ ಘಟನೆಗಳಿಗೆ ಯಾರಪ್ಪ ಕಾರಣಕರ್ತರು ಅವರನ್ನು ಹುಡುಕುವಂಥದ್ದು ಇವತ್ತು ಮೊದಲದು. SIT ಪೂರ್ಣ